ವಾಜಪೇಯಿ ಅವರು ಹೇಳಿದಾರಲ್ಲ, ಪೊಲಿಟಿಕಲ್ ಪಾರ್ಟಿಗಳು ಬರುತ್ತೆ ಹೋಗುತ್ತೆ, ಲೀಡರ್ಗಳು ಹುಟ್ಟುತ್ತಾರೆ ಹೋಗ್ತಾರೆ, ಆದ್ರೆ ದೇಶ ಶಾಶ್ವತ, ಪ್ರಜಾಪ್ರಭುತ್ವ ಶಾಶ್ವತ ಅನ್ನೋ ಮಾತನ್ನ ವಾಜಪೇಯಿ ಅವರು ಹೇಳಿದ್ದಾರೆ, ನಮ್ಮ ನಾಯಕರು. ಇವತ್ತು ಹೋಗೋದ್ರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. ಅದೇ ಮಸೀದಿ ಕರೆದ್ರೆ ಹೇಳ್ದೆ ಕೇಳ್ದೆ ಓಡಾಡ್ತಾರೆ, ಹೇಳ್ದೆ ಕೇಳ್ದೆ ಏನ್ ದಡ 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 ಅಂತ ಓಡಾಡ್ತಾರೆ. ನೆನ್ನೆ ಸಿದ್ದರಾಮಯ್ಯನವರು ದೇವಸ್ಥಾನ ಉದ್ಘಾಟನೆಗೆ ಹೋಗಿದ್ದಾರೆ. ದೇವಸ್ಥಾನ ಉದ್ಘಾಟನೆ ಆದ್ಮೇಲೆ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದ್ಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಕ್ಕೆ ಕರೀತಾರೆ ಪೂಜಾರರು, ಬನ್ನಿ ಅಂತ. ನಾ ಬರಲ್ಲಪ್ಪ ಅಂತಾರೆ. MB ಪಾಟೀಲ್ ಅವ್ರು ಕರೀತಾರೆ, ನಮ್ ಬರಲ್ಲಪ್ಪ ಅಂತಾರೆ. ಒಳಕ್ ಹೋಗೋದೇ ಇಲ್ಲ. ಅದೇ ಬೇರೆ ಕರೀಲಿ, ಟೋಪಿ ಹಾಕೊಂಡು ಟಕ್ ಅಂತ ಓಡಾಡ್ತಾರೆ. ಮೈಸೂರಲ್ಲಿ ಆ ಕುಸ್ತಿ ಪೇಟ, ಕೇಸರಿ ಪೇಟ ತಳಿಸ್ತಾರಲ್ಲ ಕುಸ್ತಿ ಪಟುಗಳೆಲ್ಲ, ಅದು ಪದ್ಧತಿಯಲ್ಲಿ ನಾನು ಹೋಗಿದ್ದೀನಿ. ಕೇಸರಿ ಪೇಟ ಹಾಕೋಣಲ್ಲ, ದೊಡ್ಡದಾಗ ಹೇಳ್ತಾರೆ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ. ಏನ್ಕೆ ತೆಗೆದಾಕ್ಬಿಡಿ ಅದನ್ನ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಪೂಜೆ ಮಾಡಕ್ಕೆ ನಿಮ್ಗೆ ಹಿಂಜರಿಕೆ ಅಂತ ಹೇಳಿದ್ರೆ, ನೀವು ಯಾವ ರೀತಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿ ಮಾಡ್ತೀರಾ ಅನ್ನೋ ಡೌಟ್ ರಾಜ್ಯದ ಜನತೆಗೆ ಬಂದ್ಬಿಟ್ಟಿದೆ. ಪದೇ ಪದೇ ನೀವು ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ. ನಾವು 10,000 ಕೋಟಿ ಕೊಡ್ತೀರಿ, 11,000 ಕೋಟಿ ಕೊಡ್ತೀರಿ, ಅವರ ಕೇರಿಗಳ ಉದ್ಧಾರ ಮಾಡ್ತೀರಿ ಅಂತ. ಮುಲ್ಲಾಗಳಿಗೆ 10,000 ಕೊಡ್ತೀನಿ ಅಂತೀರ. ರಾಮ ಮಂದಿರದ ಸುದ್ದಿ ಬಂದ್ರೆ ಕರಸೇವಕರನ್ನ ಬಂಧಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಈ ಎಲ್ಲ ಕಾರಣಕ್ಕೂ ನಾನು ಸರ್ಕಾರಕ್ಕೆ ನಮ್ಮ ಪ್ರಶ್ನೆಗಳು, ಕಾನೂನು ಪ್ರಕಾರ, ಕಾನೂನು ಜ್ಞಾನ ಇದೆಯಾ ಅಂತ ಕೇಳಿದ್ದೀರಾ ನೀವು. ಕಾನೂನು ಪ್ರಕಾರ ಇದು 30 ವರ್ಷದ ಹಳೆ ಕೇಸು. ಆತರ ಏನ್ ಮರ್ಡರ್ ಕೇಸ್ ಅಲ್ಲ ಇದು, ಆಫ್ ಮರ್ಡರ್ ಕೇಸು ಅಲ್ಲ ಇದು. ಅವ್ರಿಗೆ ನೋಟಿಸ್ ಕೊಡ್ಬೇಕಾಗಿತ್ತಲ್ಲ. ನೀನು 30 ವರ್ಷ ಅಪ್ಸ್ಟ್ಯಾಂಡಿಂಗ್ ಆಗಿದ್ಯಾ, 30 ವರ್ಷ ಅಪ್ಸ್ಟ್ಯಾಂಡಿಂಗ್ ಹಾಕಿದ್ಯಾ, ಕಾಣೆ ಆಗಿದ್ಯಾ ಅಂತೇಳಿ ಅವ್ರ ಮನೆಗೆ ನೋಟಿಸ್ ಅಂಟಿಸ್ಬೇಕಾಯ್ತಲ್ಲ. ಅವ್ರ ಮನೆ ಅಂತೂ ಇತ್ತಲ್ಲ, ಅವ್ರ ಹೆಂಡತಿ ಮಕ್ಳಿದಾರಲ್ಲ, ನೋಟಿಸ್ ಅಂಟಿಸ್ಬೇಕಾಯ್ತು. ಅಂಟಿಸಿದಿರಾ? ಫಸ್ಟ್ ಪ್ರಶ್ನೆ ನಂದು, ಕಾನೂನು ಪ್ರಶ್ನೆ. ನಿಮ್ ಕಾನೂನು ಕೇಳಿದಿರಾ? ಅಂಟಿಸಿದಿರಾ? ಲೀವ್ ಇದ್ದಾಗೆ ಕೋರ್ಟ್ 3 ದಿನ ಲೀವ್ ಇದೆ ಅಂತ ಗೊತ್ತಿದೆ ಇನ್ಸ್ಪೆಕ್ಟರ್ಗೆ. ಆ ಲೀವ್ ಇರೋದ್ ನೋಡಿನೇ ಬಂಧಿಸಿದಿರಾ ಅಂದ್ರೆ ಒಳಕಾಕ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡೇ ಮಾಡಿರೋದು. 3ನೇ ಪ್ರಶ್ನೆ, ಈ ಕೇಸಿಗೆ ಸಂಬಂಧಪಟ್ಟಂತ FIR ಕಾಪಿನ ಕೊಟ್ಟಿದ್ದೀರಾ? ಅವ್ರಿಗೆ ಕೊಡ್ಬೇಕಲ್ಲ, FIR ಕಾಪಿ, ಕಂಪ್ಲೇಂಟ್ ಕಾಪಿ ಕೊಡ್ಬೇಕಲ್ಲ, ಕೊಟ್ಟಿದ್ದೀರಾ? ಎಲ್ಲಿದೆ ಕಾಪಿ? ಎಕ್ಸಿಬಿಟ್ ಮಾಡಿ ತೋರಿಸಿ, ಪಬ್ಲಿಕ್ಗೆ, ಮಾಧ್ಯಮದವ್ರಿಗಾಗ್ಲಿ ಜನಕ್ಕಾಗ್ಲಿ ತೋರಿಸಿ ನಿಮ್ಮ FIR ಕಾಪಿ. ಅವ್ರಿಗೆ ಸರ್ವ್ ಮಾಡ್ಬೇಕಲ್ಲ. ಅದಾದ್ಮೇಲೆ ಅವರು ಲಾಯರ್ನ ಇಟ್ಕೊಂಡು ಕೋರ್ಟ್ಗೆ ಹೋಗ್ಬೇಕಾ, ಬೇಲ್ ತಗೊಬೇಕಾ, ತೀರ್ಮಾನ ಮಾಡೋದು ಇದಕ್ಕೆ ಇರ್ತದೆ. ಯಾರು ಒಂದು ಕೇಸ್ ಆದ ತಕ್ಷಣ ಅವನ ಅಪರಾಧಿ ಆಗಕ್ ಸಾಧ್ಯ ಇಲ್ಲ ಈ ದೇಶದ ಕಾನೂನಲ್ಲಿ. ಈ ದೇಶದ ಕಾನೂನಲ್ಲಿ ಯಾವುದೇ ಕೇಸ್ ಹಾಕಿದ್ರು ಅವರು ಅಪರಾಧಿ ಆಗಕ್ ಸಾಧ್ಯ ಇಲ್ಲ. ಈಗ ರಾಹುಲ್ ಗಾಂಧಿ 2 ವರ್ಷ ಶಿಕ್ಷೆ ಆಗಿದೆ, ಅವ್ರ ಅಪರಾಧಿ. ಕೋರ್ಟ್ ತೀರ್ಮಾನ ಮಾಡಿದ್ಮೇಲೆ, ಶಿಕ್ಷೆ ಆದ್ಮೇಲೆ ಅವ್ರ ಅಪರಾಧಿ ಆಗ್ತಾರೆ. ಈ ಮನುಷ್ಯನ ಮೇಲೆ ಇಷ್ಟು ಕೇಸ್ ಹಾಕಿದಿರಲ್ಲ, ಯಾವ ಕೇಸಲ್ಲಿ ಶಿಕ್ಷೆ ಆಗಿದೆ ಬಿಡುಗಡೆ ಮಾಡಿ. ಎಷ್ಟು ಶಿಕ್ಷೆ ಆಗಿದೆ, ಎಷ್ಟು ವರ್ಷ? ಈಗ ರಾಹುಲ್ ಗಾಂಧಿಗೆ 2 ವರ್ಷ ಆಗಿದೆಯಪ್ಪ ಶಿಕ್ಷೆ ಆಗಿದೆ. ಇವನ್ ಮೇಲೆ ಎಷ್ಟು ವರ್ಷ ಶಿಕ್ಷೆ ಆಗಿದೆ ಹೇಳ್ಬೇಕಲ್ಲ ಜನಕ್ಕೆ. ನೀವು ಅವಾಗ ಹೋಲಿಕೆ ಮಾಡ್ಬೋದಲ್ಲ. ಇಲ್ಲ ನಿಮ್ಮ ಹತ್ರ ಅದಕ್ಕೆ ಏನ್ ದಾಖಲೆಗಳಿಲ್ಲ ಅಂದ್ರೆ, ಕರಸೇವೆ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟು ಬೆದರಿಕೆ ಮಾಡಿ ಇಡೀ ರಾಜ್ಯದಲ್ಲಿ ಯತೀಂದ್ರ ಒಂದ್ ಕಡೆ ಹೇಳಿಕೆ, ಹರಿಪ್ರಸಾದ್ ಒಂದ್ ಕಡೆ ಹೇಳಿಕೆ, ಸಿದ್ದರಾಮಯ್ಯನವ್ರ ಒಂದ್ ಕಡೆ ಹೇಳಿಕೆ, ಈ ಹೇಳಿಕೆಗಳನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಈಗ ಭಯಭೀತಿ ವಾತಾವರಣ. ಅಯ್ಯೋ, ರಾಮ ಮಂದಿರ ಪೂಜೆ ಸಂದರ್ಭದಲ್ಲಿ ಏನೋ ಗಲಾಟೆ ಆಗ್ಬೋದು, ನಾವ್ಯಾರು ಹೋಗ್ಬಾರ್ದು ಅನ್ನೋ ಒಂದು ಭೀತಿಯನ್ನ ಇವತ್ತು ರಾಜ್ಯದ ಜನತೆಗೆ ಬಿಂಬಿಸೋಕೆ ಹೊರಟಿರುವಂತದ್ದು. ಇದು ಹೇಡಿತನದ ರಾಜಕಾರಣ.
ಹೇಡಿಗಳು ಮಾಡುವಂತ ರಾಜಕಾರಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.